ಹಾಯ್, ಎಲ್ಲರೂ ಹೇಗಿದ್ದೀರಾ? ಇದು ವೆಗ್ನಿಸ್ಟಿದು ಮಿನಿ ಲಾಗ್ ಆಗಿರುತ್ತೆ. ಸೊ ಎದ್ದಿದ್ದು ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು. ಆಗಲೇ ಫುಲ್ಲು ಬಿಸಿಲು ಬಂದ್ಬಿಟ್ಟಿತ್ತು. ಎದ್ದ ತಕ್ಷಣ ಅಮ್ಮ ಕಾಫಿ ಮಾಡಿಕೊಟ್ಟಿದ್ರು. ನನ್ನ ಚಿಕ್ಕ ಮಗಳು ಕೂಡ ದೊಡ್ಡ ಮಗಳು ಇಬ್ಬರು ಎದ್ಬಿಟ್ಟಿದ್ರು. ನಮ್ಮಮ್ಮ ಅವ್ರನ್ನ ಈಚೆ ಕೂರಿಸ್ಕೊಂಡು ಕೂತಿದ್ರು. ಆಗ ನಾನು ಎದ್ದು ಕಾಫಿ ಕುಡಿತಿದ್ದೆ. ಇದರಲ್ಲ ಅವ್ರ ಕಾನ್ವೊಕೇಶನ್ ಲಾಲಿ ಆಡೆಲ್ಲ. ಸೊ ಇವತ್ತು ಬುಧವಾರ ಆಗಿರೋದ್ರಿಂದ ಪುಟಾಣಿಗೆ ಕಲರ್ ಡ್ರೆಸ್ಸು ಫುಲ್ಲು ರೆಡಿಯಾಗಿ ಡ್ಯಾನ್ಸ್ ಮಾಡಿಕೊಂಡು ಪ್ಲೈನ್ ಕಿಸ್ ಕೊಟ್ಕೊಂಡು ಟಿಫನ್ ಎಲ್ಲ ಮುಗಿಸ್ಕೊಂಡು ಹೊರಟ್ಲು. ಸೊ ನನ್ನ ಮಗಳು ಮಲಗಿದ್ಲಲ್ಲ, ನಾನು ಫ್ರೆಶಪ್ ಆಗಿ ಟಿಫನ್ ತಿನ್ನೋಣ ಅನ್ನೋಷ್ಟರಲ್ಲಿ ಅವಳು ಮಕ್ಕಳು ಅಮ್ಮದಿರು ಊಟ ಮಾಡ್ಬೇಕಾದ್ರೆ ಎದ್ಬಿಡ್ತಾರೆ ಅಂತಾರಲ್ಲ. ಸೊ ಅಮ್ಮ ಅವಳನ್ನ ಜಶ್ವಿಕನ್ಗೆ ಸ್ಕೂಲ್ ಬಿಡೋಕೆ ಹೋಗಿದ್ರಲ್ಲ, ಹಂಗೆ ಅವಳನ್ನ ನಾನೇ ತೊಡೆ ಮೇಲೆ ಹಾಕ್ಕೊಂಡು ಹಂಗೆ ಟಿಫನ್ನ ಮಾಡ್ತಿದ್ದೆ ಟಿ ವಿ ನೋಡಿಕೊಂಡು. ಹಂಗೆ ಅಮ್ಮ ಸಿಟಿಗೂ ಹೋಗ್ಬಿಟ್ಟು ಬರ್ತೀನಿ, ಮತ್ತೆ ಬರಲ್ಲ, ಯಾಕಂದರೆ ಜಶ್ವಿಕಾ ಮತ್ತೆ ಬಂದರೆ ನಾನು ಬರ್ತೀನಿ ಅಂತಾಳೆ. ನಾಳೆ ಗುರುವಾರ ಆಗಿರೋದ್ರಿಂದ ರಾಯರಿಗೆ ವೆರೈಟೀಸ್ ಹೂಗಳೆಲ್ಲ ತಂದಿದ್ರು. ಯಾಕೋ ಮಧ್ಯಾಹ್ನ ಆಯ್ತಿದ್ದಂಗೆ ಜಿಟಿ ಸಣ್ಣಕ್ಕೆ ಮಳೆ ಬರ್ತಿತ್ತು. ಅರ್ಧ ಗಂಟೆ ಬಿಸಿಲಿರುತ್ತೆ, ಅರ್ಧ ಗಂಟೆ ಮಳೆ ಇರುತ್ತೆ. ಯಾವಾಗ ಬಿಸಿಲಿರುತ್ತೆ, ಯಾವಾಗ ಮಳೆ ಇರುತ್ತೆ ಅನ್ನೋದೇ ಗೊತ್ತಾಗಲ್ಲ. ಸೊ ಮಕ್ಕಳನ್ನ ಆದಷ್ಟು ಕ್ಲೀನಾಗಿ ಚೆನ್ನಾಗಿ ನೋಡ್ಕೊಳ್ಳಿ. ಟೈಮ್ ಹತ್ತತ್ರ 1:15 ಆಯಿತು. ನಾನ್ ವೆಜ್ ಸಾರು ಮಾಡಿದ್ರು. ಜಶ್ವಿಕನು ಮಲಗಿದ್ಲು, ಎದ್ಬಿಟ್ಟು ಅಳ್ತಿದ್ಲು, ನಾನು ಬಿಟ್ಟು ಊಟ ಮಾಡ್ತಿದ್ದಾಳೆ ಅಂತ. ಸೊ ತಿನ್ಸಕ್ಕೆ ಹೋದರೆ ಬೇಡ ಅಂತ ಅಳ್ತಿದ್ಲು. ಅಲ್ಲಿ ಯಾಕೋ ಸ್ವಲ್ಪ ಮಲಗಿದ್ದಾಗ ಮೂಡು ವ್ಯತ್ಯಾಸ ಆಗಿರುತ್ತೆ, ಅದಕ್ಕೆ ಅಳ್ತಿದ್ಲು. ಆಮೇಲೆ ಊಟ ಮುಗಿಸಿದ್ಲು. ಆಮೇಲೆ ನನ್ನ ತಂಗಿಯವ್ರ ಅತ್ತೆ ಮಾವ ಬಂದಿದ್ದರು. ಅವರು ಅಯೋಧ್ಯೆಗೆ ಹೋಗಿದ್ರು. ಅಲ್ಲಿಂದ ನನ್ನ ಮಗಳಿಗೆ, ದೊಡ್ಡವಳಿಗೆ ಚಿಕ್ಕವಳಿಗೆ ಮಧುರೈಯಿಂದ ಡ್ರೆಸ್ ತಂದವಳೆ. ತುಂಬ ಕ್ವಾಲಿಟಿ, ಡಿಸೈನು ಕೂಡ ತುಂಬಾ ಚೆನ್ನಾಗಿದೆ. ಒಂಥರ ಚೆನ್ನಾಗಿ ಸುಕ್ಕತ್ತಾಗಿ ಒಂಥರ ಚೆನ್ನಾಗಿ ಕಾಣಿಸ್ತಿತ್ತು. ನನಗೆ ತುಂಬಾ ಇಷ್ಟ ಆಯಿತು. ಅಲ್ಲಿಂದ ಮನೆಗೆ ತಾಜ್ ಮಹಲ್ ಎಲ್ಲ ನೋಡ್ಕೊಂಡ್ಬಂದಿದ್ರಲ್ಲ, ಒಂದು ತಾಜ್ ಮಹಲು, ಒಂದು ಬುದ್ಧ, ಮನೆಗೆಲ್ಲ ಗಿಫ್ಟನ್ನು ತಂದಿದ್ಲು. ಹಂಗೆ ಪ್ರಸಾದನೂ ತಂದಿದ್ರಲ್ಲ, ಹಂಗೆ ಪಾಪನೂ ನೋಡಬೇಕು ಅಂದ್ಬಿಟ್ಟು ಎಲ್ಲನೂ ಅವ್ರ ಕೈಲೇ, ನಮ್ಮ ಅತ್ತೆ ಮಾವನ ಕೈಲೇ ಕೊಟ್ಟು ಕಳಿಸಿದ್ಲು. ತುಂಬಾ ವೆಯ್ಟ್ ಇತ್ತು ಬುದ್ಧ, ತುಂಬ ಚೆನ್ನಾಗಿತ್ತು. ಪೀಸ್ಫುಲ್, ಮನೇಲಿ ಬುದ್ಧ ಇದ್ದರೆ ಶಾಂತಿ ನೆಮ್ಮದಿ ಇರುತ್ತೆ ಅಂತ. ಆಮೇಲೆ ತುಂಬ ಜನ ಈ ಎಣ್ಣೆ ಬಗ್ಗೆ ಕೇಳ್ತಿದ್ರು. ಇದು ಆಫ್ಲೈನ್ ತೊಗೊಂಡಿದ್ದು, ಅಂಗಡೀಲಿ ಶಾಪಲ್ಲಿ ತೊಗೊಂಡಿದ್ದು, ಆನ್ಲೈನಲ್ಲ, ಲಿಂಕ್ ಕೊಡಿ ಅಂತ ಕೇಳ್ತಿದ್ರೆ ಲಿಂಕ್ ಇಲ್ಲ. ಇದಕ್ಕೆ ಮುಂಚೆ ಪ್ರೀವಿಯಸ್ ನಾನು ಬೇರೆ ಎಣ್ಣೆ ಯೂಸ್ ಮಾಡ್ತಿದ್ದೆ, ಬಾದಾಮಿ ಎಣ್ಣೆ, ನಮ್ಮ ಪಾಪುಗೆ. ಅದು ತುಂಬಾ ಒಳ್ಳೆ ರಿಸಲ್ಟ್ ಇದೆ. ಅದು ಯಾವುದಪ್ಪ ಅಂದರೆ ಈಗ ಫೋಟೋ ಹಾಕ್ತೀನಿ ನೋಡಿ ಅದ್ರದ್ದು. ಇದ್ರ ಲಿಂಕ್ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಮಾಡಿ ನಿಮಗೆ ಡೈರೆಕ್ಟಾಗಿ ಲಿಂಕ್ ಸೆಂಡ್ ಆಗುತ್ತೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಮತ್ತು ಯಾಕೋ ನನಗೆ ನಾನ್ ವೆಜ್ ಬೇಡ ಅನಿಸ್ತು. ಅಮ್ಮಂಗೆ ಹೇಳಿದ್ದಕ್ಕೆ ಸಂಜೆ ನನಗೆ ಏನಪ್ಪ ಬೇಳೆ ಸಾಂಬಾರು ಮಾಡಿಕೊಟ್ರು. ಬೇಳೆ ಸಾರು ತಿಂದು ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಎವ್ರಿವನ್.